ಎಸ್ ಬನ್ನಿ ಹಾಗಿದ್ರೆ ಜಿದ್ದಾಜಿನ ಕ್ಷೇತ್ರಗಳು ಯಾವುದೆಲ್ಲ ಇತ್ತು, ಯಾರೆಲ್ಲ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದರು, ಎಲ್ಲರ ಭವಿಷ್ಯ ಭದ್ರವಾಗಿದೆ. ಜೂನ್ 4ನೇ ತಾರೀಕು ಅದು ಹೊರಬರಲಿದೆ. ಕೊಯಮತ್ತೂರು ಭಾಳ ಮುಖ್ಯವಾಗಿ ಅಣ್ಣಾಮಲೈ ವರ್ಸಸ್ ಗಣಪತಿ ರಾಜ್, DMKಯ ಗಣಪತಿ ರಾಜ್ ಹಾಗೂ BJPಯ ಅಣ್ಣಾಮಲೈ. ಕಳೆದ ಬಾರಿ ಇಲ್ಲಿ 4 ಲಕ್ಷ ಮತಗಳನ್ನು BJP ಪಡ್ಕೊಂಡಿತ್ತು, ಆದರೂ ಕೂಡ ಅಲ್ಲಿ ಎಡಪಕ್ಷಗಳು ವಿಜಯ ಸಾಧಿಸಿತ್ತು. ಇನ್ನು ವಿರುದ್ಧನಗರ್ನಲ್ಲಿ ರಾಧಿಕಾ ಶರತ್ ಕುಮಾರ್, ಚಿತ್ರನಟಿ ರಾಧಿಕಾ ಶರತ್ ಕುಮಾರ್ ಮತ್ತು ಅಣ್ಣಾ DMKಯ ವಿಜಯ್ ಪ್ರಭಾಕರನ್ ಅವರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಇನ್ನು ಚೆನ್ನೈ ದಕ್ಷಿಣ ತಮಿಳ್ಸಾಯಿ ಸೌಂದರರಾಜನ್ ಮತ್ತು ಅಣ್ಣಾ DMKಯ ಜಯವರ್ಧನ್ ಅವರ ನಡುವೆ ಹಣಾಹಣಿ. ಶಿವಗಂಗೆ ಕಾರ್ತಿ ಚಿದಂಬರಂ, ಕಾಂಗ್ರೆಸ್ನಿಂದ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಮತ್ತು ದೇವನಾಥನ್ ಯಾದವ್ BJPಯಿಂದ ಕಣಕ್ಕಿಳಿದಿದ್ದಾರೆ. ಚೆನ್ನೈ ಸೆಂಟ್ರಲ್ನಿಂದ ದಯಾನಿಧಿ ಮಾರನ್ ಮತ್ತು ವಿನೋದ್ P. ಸೆಲ್ವಂ BJP ರಾಜ್ಯ ಕಾರ್ಯದರ್ಶಿ ಕಣಕ್ಕಿಳಿದಿದ್ದಾರೆ. ತೂತುಕುಡಿಯಿಂದ DMKಯ ಕನಿಮೋಳಿ ಮತ್ತು ಅಣ್ಣಾ DMKಯ ಶಿವಸ್ವಾಮಿ ವೇಲುಮಣಿಯವರು ಕಣಕ್ಕಿಳಿದಿದ್ದಾರೆ. ಅಮರಾವತಿಯಲ್ಲಿ ನವನೀತ್ ರಾಣಾ ಮತ್ತು ಬಸಂತ್ ವಾಖಡೆ ಕಣಕ್ಕಿಳಿದಿದ್ದಾರೆ. ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ವರ್ಸಸ್ ವಿಕಾಸ್ ಠಾಕ್ರೆ ಕಾಂಗ್ರೆಸ್ನಿಂದ. ಪೀಲಿಭಿತ್ನಲ್ಲಿ ಜಿತಿನ್ ಪ್ರಸಾದ್ BJPಯಿಂದ ಮತ್ತು ಭಗವಂತ್ ಸರನ್ ಸಮಾಜವಾದಿ ಪಾರ್ಟಿಯಿಂದ. ಮಥುರಾದಲ್ಲಿ ಹೇಮಮಾಲಿನಿ BJPಯಿಂದ, ಅದಾದರೆ ಮುಖೇಶ್ ಧನ್ಕರ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಇನ್ನು ಇದಾದ ನಂತರ ಇದು ಕಪ್ಪು ಚುಕ್ಕಿಯಲ್ಲ, ಅದ್ಭುತ ದೃಷ್ಟಿಪಟ್ಟು. ಸಾಟಿ ಇಲ್ಲದ ಕೆಲಸ ಮಾಡುತ್ತೆ, ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ. ಇದು ಕಪ್ಪು ಚುಕ್ಕೆಯಲ್ಲ, ಅದ್ಭುತ ದೃಷ್ಟಿಬಟ್ಟು. ಸಾಟಿ ಇಲ್ಲದ ಕೆಲಸವನ್ನ ಮಾಡುತ್ತೆ, ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ. ಇದು ಕಪ್ಪು ಚುಕ್ಕಿಯಲ್ಲ, ಅದ್ಭುತ ದೃಷ್ಟಿಪಟ್ಟು. ಸಾಟಿ ಇಲ್ಲದ ಕೆಲಸ ಮಾಡುತ್ತೆ, ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ. ಇದು ಕಪ್ಪು ಚುಕ್ಕೆಯಲ್ಲ, ಅದ್ಭುತ ದೃಷ್ಟಿಬಟ್ಟು. ಸಾಟಿ ಇಲ್ಲದ ಕೆಲಸವನ್ನ ಮಾಡುತ್ತೆ, ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ.